ವ್ಯಾಪಕ ವಿರೋಧಗಳ ನಡುವೆಯೂ ಮತ್ತೆ ಎಚ್.ಸಿ. ಮಹದೇವಪ್ಪ ಪೋಸ್ಟ್ ಮಾಡಿದ್ದಾರೆ. ತಮ್ಮ ಹೇಳಿಕೆಗೆ ಮತ್ತೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಸಚಿವ ಎಚ್.ಸಿ. ಮಹದೇವಪ್ಪ. ಸೋಷಿಯಲ್ ಮೀಡಿಯಾದಲ್ಲಿ ದಾಖಲೆ ಸಮೇತ ಪೋಸ್ಟ್ ಮಾಡಿದ್ದಾರೆ. ಟಿಪ್ಪುಗೆ ಕಾವೇರಿ ನದಿಗೆ ಅಡ್ಡಲಾಗಿ ಡ್ಯಾಂ ಕಟ್ಟುವ ಆಲೋಚನೆ ಇತ್ತು, ಡ್ಯಾಂಗಾಗಿ ಕೆಲಸ ಮಾಡಿದ್ದ ಅನ್ನೋದಕ್ಕೆ ಕೆಆರ್ಎಸ್ನಲ್ಲಿ ಸಾಕ್ಷಿ ಇದೆ. ಕೆಆರ್ಎಸ್ನಲ್ಲಿನ ಅಡಿಗಲ್ಲಿನಲ್ಲಿ ಇದರ ಮಾಹಿತಿ ಇದೆ ಅಂತ ಎಚ್.ಸಿ. ಮಹದೇವಪ್ಪ ಪೋಸ್ಟ್ ಮಾಡಿದ್ದಾರೆ. ಕೆಆರ್ಎಸ್ಗೆ ಮೊದಲು ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅಂತ ಮತ್ತೊಮ್ಮೆ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ. ಇದು ಎಚ್.ಸಿ. ಮಹದೇವಪ್ಪ ಏನು ವಿವಾದದ ಕಿಡಿ ಹೊತ್ತಿಸಿದ್ರು ಇವತ್ತು ಮಂಡ್ಯದಲ್ಲಿ ಭಾಷಣ ಮಾಡಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನು ಸಮರ್ಥನೆ ಮಾಡಿಕೊಂಡು ಮತ್ತೊಂದು ಪೋಸ್ಟ್ ಹಾಕಿದ್ದಾರೆ. ಒಂದು ದಾಖಲೆಯನ್ನು ಅದರ ಜೊತೆಗೆ ಅವರು ಪೋಸ್ಟ್ ಮಾಡಿರೋದನ್ನು ಗಮನಿಸಬಹುದು. ಈ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಿದ್ದ ಹಾಗೆ ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ ಪುಣ್ಯ ಸ್ಮರಣೆಯ ದಿನ. ಕರ್ನಾಟಕಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕೊಟ್ಟಂತಹ ಅನನ್ಯ ಕೊಡುಗೆಗಳನ್ನು ಸ್ಮರಿಸುವಂಥ ಸಂದರ್ಭದಲ್ಲಿ ಇವತ್ತು ಎಚ್.ಸಿ. ಮಹದೇವಪ್ಪ ಈ ರೀತಿಯ ಹೇಳಿಕೆ ಕೊಟ್ಟಿದ್ರು. ಅದು ತೀವ್ರ ಆಕ್ರೋಶ ಮತ್ತು ಟೀಕೆಗಳಿಗೆ ಗುರಿಯಾಗಿತ್ತು. ಅದಾದ ಬಳಿಕವೂ ಕೂಡ ಒಂದು ದಾಖಲೆಯ ಸಮೇತ ಎಚ್.ಸಿ. ಮಹದೇವಪ್ಪ ತಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಆ ಮೂಲಕ ತಾವು ಭಾಷಣದಲ್ಲಿ ಏನು ಹೇಳಿದ್ರೋ ಅದನ್ನು ಮತ್ತೊಮ್ಮೆ ಸಮರ್ಥಿಸಿಕೊಳ್ಳುವಂಥ ಪ್ರಯತ್ನ ಮಾಡಿದ್ದಾರೆ. ಟಿಪ್ಪು ಸುಲ್ತಾನ್ಗೆ ಕಾವೇರಿ ನದಿಗೆ ಅಡ್ಡಲಾಗಿ ಡ್ಯಾಮ್ ಕಟ್ಟುವಂತಹ ಆಲೋಚನೆ ಇತ್ತು, ಕೆಆರ್ಎಸ್ನ ಅಡಿಗಲ್ಲಿನಲ್ಲಿ ಅದಕ್ಕೆ ಬೇಕಾದ ಸಾಕ್ಷಿ ಇದೆ. ಕೆಆರ್ಎಸ್ ಜಲಾಶಯಕ್ಕೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್ ಅನ್ನುವಂಥ ಹೇಳಿಕೆಯನ್ನು ಏನು ಕೊಟ್ಟಿದ್ರು ಅದನ್ನೇ ಮತ್ತೊಮ್ಮೆ ಪುನರಾವರ್ತಿಸುವಂತೆ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ದಾಖಲೆಯೊಂದನ್ನು ಹಾಕಿ ಅದೇ ಪೋಸ್ಟನ್ನು ಹಾಕಿದ್ದಾರೆ. ಏನನ್ನು ಹೇಳಿದ್ರೋ ಮತ್ತೆ ಅದನ್ನೇ ಬರೆದುಕೊಂಡಿದ್ದಾರೆ. ಅದಕ್ಕೆ ಒಂದು ದಾಖಲೆಯನ್ನು ಕೂಡ ಟ್ಯಾಗ್ ಮಾಡಿದ್ದಾರೆ. ಆ ಪೋಸ್ಟ್ನಲ್ಲಿ ಟಿಪ್ಪು ಸುಲ್ತಾನ್ಗೆ ಆ ಆಲೋಚನೆ ಇತ್ತು ಮತ್ತು ಆತ ಆ ಪ್ರಯತ್ನವನ್ನು ಮಾಡಿದ್ದ. ಕೆಆರ್ಎಸ್ ಜಲಾಶಯಕ್ಕೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ್, ಅದಕ್ಕೆ ಸಾಕ್ಷಿ ಇದೆ ಅನ್ನೋ ಸಮರ್ಥನೆ ಕೊಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.